ಪಾಪಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ್ತಾ ಬಂದಿರುವಂತದ್ದು. ಉಗ್ರರು ಹತ್ಯೆ ಮಾಡಿದಾರ, ಅವ್ರನ್ನೆಲ್ಲ ಹುಡುಕಿ ಹೊಡೆಯೋದೇ ನಮ್ಮ ಗುರಿ ಅನ್ನೋದು. ಅವ್ರೇನು ದಾಳಿ ಮಾಡಿದಾರ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮರು ಹೋಗಿ ಅವ್ರನ್ನ ಧ್ವಂಸ ಮಾಡಿದ್ರು. ನಮ್ಮ ದೇಶ ಮೊದಲು ಫಸ್ಟ್ ಏನಂತೀರ, ಆಮೇಲೆ ನಾವು ಹೋಗ್ತೀನಿ, ಈಗಲೂ ಹೋಗ್ತೀನಿ. ನಮಸ್ಕಾರ ವೀಕ್ಷಕರೇ, ಭಾರತ ಹಾಗೂ ಪಾಪಿ ಪಾಕಿಸ್ತಾನದ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯೋದಕ್ಕೆ ಕಾರಣವೇನು, ಇದರ ಹಿಂದಿನ ಅಸಲಿ ಸತ್ಯವೇನು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು. ಈ ಒಂದು ನಮ್ಮ ಭಾರತೀಯ ಪ್ರವಾಸಿಗರು ಪೆಹಲ್ಗಾಮ್ಗೆ ತೆರಳಿದಂತಹ ಸಂದರ್ಭದಲ್ಲಿ ಅಡಗಿ ಕುಳಿತಿದ್ದಂತಹ ಪಾಪಿ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿ ನೆತ್ತರನ್ನ ಹರಿಸಿದ್ರು. ಇದಾದ ನಂತರ ಯುದ್ಧದ ಭೀತಿ ಹರಡಿತ್ತು. ಅದಾದ ನಂತರ ವಾಯುಪಡೆ, ನೌಕಾಪಡೆ, ಭಾರತೀಯ ಸೇನೆ ಹಾಗೂ ಸರ್ಕಾರ ಒಟ್ಟಾರೆ ನಿರ್ಧರಿಸಿ ಒಂದು ಬಲವಾಗಿ ಬಲ ಪ್ರದರ್ಶನವನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವಂತಹ ಉಗ್ರರನ್ನ ಬುಡ ಸಮೇತ ಕಿತ್ತು ಒಗೆಯಬೇಕು, ನೆಲಸಮ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯುದ್ಧವನ್ನ ಘೋಷಣೆ ಮಾಡುತ್ತೆ. ಅದಾದ ನಂತರ ಹಂತ ಹಂತವಾಗಿ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಿಂಧೂ ನದಿ ಹಾಗೂ ಇತರೆ ನದಿ ಮೂಲಗಳೇನಿದೆ, ಪಾಕಿಸ್ತಾನಕ್ಕೆ ಒಂದು ನೀರನ್ನ ಹರಿಬಿಡಬಾರ್ದು ಅನ್ನುವಂತಹ ವಿಚಾರವಾಗಿ ನೀರನ್ನ ಹರಿಬಿಡದಂತೆ ತಡೆಯುವಂತಹ ಕೆಲಸವನ್ನ ಮಾಡ್ತು. ಅದಾದ ನಂತರ ಆಮದು ರಫ್ತಿಗೆ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ತು. ಅದಾದ ನಂತರ ಪಾಕಿಸ್ತಾನದಲ್ಲಿ ಯಾವೆಲ್ಲ ಒಂದು ಸ್ಥಳಗಳಲ್ಲಿ ಶಂಕಿತ ಉಗ್ರರು ಅಡಗಿ ಕುಳಿತಿದ್ದಾರೆ ಅವರೆಲ್ಲರನ್ನ ಹುಡುಕಿ ಶಂಕಿತ ಉಗ್ರರ ಮೇಲೆ ಗುಂಡಿನ ದಾಳಿ, ಕ್ಷಿಪಣಿ ಹಾಗೂ ಬಾಂಬ್ ಅನ್ನ ಕೂಡ ಸ್ಫೋಟವನ್ನ ಮಾಡೋದಕ್ಕೆ ಶುರು ಹಚ್ಕೊಳ್ತು. ಇದಾದ ನಂತರ ಹಂತ ಹಂತವಾಗಿ ಯುದ್ಧ ನಡೀತಾ ಇದೆ. ಈ ಒಂದು ವಿಚಾರವಾಗಿ ಜನರ ಅಭಿಪ್ರಾಯವೇನು? ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಬುದ್ಧಿ ಕಲಿಸೋದಕ್ಕೆ ನೋಡಿದ್ರು ಕೂಡ ಅದರ ಬುದ್ಧಿಯನ್ನ ತೋರಿಸ್ತಾನೆ ಇದೆ. ಪಾಪಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ್ತಾ ಬಂದಿರುವಂತದ್ದು. ಇನ್ನು ಯಾವೆಲ್ಲ ರೀತಿಯಲ್ಲಿ ಬುದ್ಧಿಯನ್ನ ಕಲಿಸಿದ್ರೆ ಯುದ್ಧದ ಬದಲಿಗೆ ಯಾವ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬಹುದಿತ್ತು, ಇನ್ನು ಯಾವ ಒಂದು ಹಂತಕ್ಕೆ ಈ ಒಂದು ಯುದ್ಧ ನಿಲ್ಲುತ್ತೆ ಅನ್ನುವಂತ ವಿಚಾರವಾಗಿ ಜನರನ್ನ ಕೂಡ ಮಾತನಾಡಿಸೋಣ ಬನ್ನಿ. ಸರ್, ಅಲ್ಲಿ ಜನರಿದ್ದಾರೆ, ಆ ಒಂದು ಯುದ್ಧದ ಬಗ್ಗೆ ಏನೊಂದು ಅಭಿಪ್ರಾಯವನ್ನ ತಿಳಿಸ್ತಾರೆ, ಬನ್ನಿ ಮಾತನಾಡೋಣ. ಸರ್, ಇವಾಗ ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಯುದ್ಧ ನಡೀತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರುವಂತಹ ಉಗ್ರರ ಬಗ್ಗೆ ಯಾವ ಒಂದು ಬುದ್ಧಿನ ಕಲಿಸ್ಬೋದು ಅಂತ? ಈಗ ಉಗ್ರರು ಮಾಡಿರೋದು ಭಾರಿ ತಪ್ಪದು. ಯಾಕಂತಂದರೆ ನಮ್ಮ ಜನರು ಭಾರಿ ಸರಳ ಜನ, ನಮ್ಮ ಭಾರತೀಯರು ಭಾರಿ ಸರಳ ಜನ. ಯಾವ ಕಡೆಯಿಂದ ಬಂದು ಇದ್ರು ನಮ್ಮ ಭಾರತ ದೇಶದಲ್ಲಿ ಉಳ್ಕೊಂಡಿದ್ದು ಇವರು ಎಲ್ಲ ಮಾರ್ಗಗಳು ಇದೆ. ನಮ್ಮ ಭಾರತದಲ್ಲಿ ಶಾಂತಿ, ಸಹನೆ, ಭಾವನೆ, ಒಳ್ಳೊಳ್ಳೆ ಭಾವನೆ ಇದೆ, ಒಳ್ಳೊಳ್ಳೆ ಮನೋಭಾವ ಇದೆ. ಆದ್ದರಿಂದ ನಮ್ಮದು ಶಾಂತಿ ಭಾರತ ಅಂತಲೇ ಕರಿತೀವಿ ನಾವು. ಅದಕ್ಕಾಗಿ ಈ ಉಗ್ರರು ಆ ಥರ ಮಾಡಬಾರ್ದಾಗಿತ್ತು. ಅದಕ್ಕಾಗಿ ಇವರೆಲ್ಲ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಒಳ್ಳೆ ಶಿಸ್ತು ಕ್ರಮ ತಗೊಂಡು ಅವರಿಗೆ ಒಳ್ಳೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಒಳ್ಳೆ ವಾಯುಪಡೆ ಮತ್ತು ಇವೆಲ್ಲ ಶಸ್ತ್ರಾಭ್ಯಾಸಗಳೆಲ್ಲ ಸಿದ್ಧ ಮಾಡಿಕೊಂಡು ಅವ್ರ ಮೇಲೆ ದಾಳಿ ಮಾಡಿ ನಮ್ಮನ್ನ ಯಾವ ಥರ ಟಾರ್ಗೆಟ್ ಮಾಡಿ ಹೊಡೆದಿದ್ರು. 28 ಜನಕ್ಕೆ ಸ್ವಲ್ಪ ನಮ್ಮವ್ರಿಗೆಲ್ಲ ಸದೆ ಬಡ್ದಿದ್ರು. ಅವರು ಆ ಥರ ಮಾಡಬಾರ್ದಾಗಿತ್ತು. ಇವರು ಪ್ರಶಾಂತ ಸ್ಥಳ ನೋಡೋಕೆ ಹೋಗಿರೋರನ್ನ ಆ ಥರ ಮಾಡಬಾರ್ದಾಗಿತ್ತು. ಬೇರೆದೇನಾದ್ರು ಮಾತಾಡ್ಬೇಕಾಗ್ತಾಗಲಿ ಅವ್ರು ಈ ಥರ ಮಾಡಿರೋದು ಭಾರಿ ತಪ್ಪು. ಆದ್ದರಿಂದ ಜನ ಸಿಡಿದದ್ದು ಅವ್ರಿಗೆ ನಮ್ಮ ಸರ್ಕಾರಕ್ಕೆ ಇದು ಮಾಡಿದ್ದಕ್ಕೆ ನಮ್ಮ ಸರ್ಕಾರ ಹೋಗಿ ಅವ್ರ ಮೇಲೆ ಈಗ ಅಟ್ಯಾಕ್ ಮಾಡಿ ಅವ್ರನ್ನ ಸ್ವಲ್ಪ ಪಾಕಿಸ್ತಾನ ಮೇಲೆ ಗಲಾಟೆ ಮಾಡ್ತಾ ಇದೆ. ಈಗ ಯುದ್ಧ ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಇಷ್ಟೊತ್ತಿಗೆ ಭಯ ಆಗಿ ಉಟ್ಕೊಳ್ಳಿದೆ. ಯಾಕಂದರೆ ನಮ್ಮದು ಭಾರತ ಶಾಂತಿ ಭಾರತ, ಇದು ಯಾರಿಗೇ ಆಗಲಿ ತೊಂದರೆ ಮಾಡೋವಂಥ ದೇಶ ಅಲ್ಲ ಇದು. ನಮ್ಮ ಭಾರತ ಭಾರಿ ಒಳ್ಳೆಯದು. ಆ ದಿನಕ್ಕೆ ಸಹನೆ, ತಾಳ್ಮೆ ಎಲ್ಲ ಇದೆ. ಅದಕ್ಕಾಗಿ ದಯವಿಟ್ಟು ಇವರು ಸಹನೆಯಿಂದ ಇರೋದು ಭಾರಿ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಭಾರಿ ಕಟ್ಟುನಿಟ್ಟಾದ ಕ್ರಮ ತಗೊಂಡು ನಮ್ಮ ಸರ್ಕಾರದಲ್ಲಿ ಮೋದಿಯವರು ಭಾರಿ ಸೂಕ್ಷ್ಮತೆಯಿಂದ ಬರೀ ಈ ಉಗ್ರನ್ನೇ ಮಾತ್ರ ಸದೆ ಬಡಿತಾ ಬಿಟ್ಟರೆ ಇನ್ನು ಬೇರೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇಲ್ಲ, ಮತ್ತೆ ಏನು ಬೇರೆದಕ್ಕೂ ಕೆಟ್ಟದ್ದು ಮಾಡ್ತಾ ಇಲ್ಲ. ನಮಗೆ ನಮ್ಮ ದೇಶ ಮುಖ್ಯ ಮೊದಲು, ನಮ್ಮ ದೇಶ ಮೊದಲು ಫಸ್ಟ್ ಏನಂತೀರಾ. ಆಮೇಲೆ ನಾವು ಬೇಕಾದ್ರೆ ಯುದ್ಧಕ್ಕೆ ನಾನು ಹೋಗ್ತೀನಿ, ಈಗಲೂ ಹೋಗ್ತೀನಿ, ಬೇಕಾದ್ರೆ ಕೊಡ್ತೀರಾ. ನಮ್ಮ ದೇಶ ಮೊದಲು, ದೇಶ ಫಸ್ಟು, ಆಮೇಲೆ ಮಿಕ್ಕಿದ್ ನೆಕ್ಸ್ಟು. ಇನ್ನು ಯಾವೆಲ್ಲ ರೀತಿಯಲ್ಲಿ ಬುದ್ಧಿ ಕಲಿಸ್ಬೇಕಾ ಉಗ್ರರಿಗೆ? ಬುದ್ಧಿ ಕಲಿಸ್ತಾರೆ ಮೋದಿ ಅವರವರೇ, ಖಂಡಿತವಾಗ್ಲೂ ಮಾಡ್ತಾವ್ರೆ ಅವರು. ಅವ್ರಿನ್ನೂ ಒಂದು 5 ವರ್ಷ ಇರಬೇಕು. ನೆಕ್ಸ್ಟ್ ಇನ್ನೂ 5 ವರ್ಷ ಇದ್ರೆ ನಮ್ಮ ದೇಶನ ಯಾರು ಎದುರ್ಸಕ್ಕಾಗಲ್ಲ.
ಇಡೀ ಪ್ರಪಂಚನೇ ಬಂದ್ರೆ ಅದು ಸಾಕಾಗಲ್ಲ, ಅಷ್ಟು ಪವರ್ ಇದೆ. ಭಾರತೀಯ ಸೇನೆ ವಾಯುಪಡೆ ಬಗ್ಗೆ ಎಲ್ಲ ಏನ್ ಹೇಳ್ತೀವಿ? ಅವ್ರಿಗೆ ಜಾಸ್ತಿ ರಕ್ಷಣೆ ಕೊಡ್ಬೇಕು ಅವ್ರಿಗೆ. ನಮ್ಗಿಂತ ನಮ್ ರೈತರಿಗೆ ಎಷ್ಟು ಕೊಡ್ತಾವ್ರೋ ಅದಕ್ಕಿಂತ ಹೆಚ್ಚಿನ ಆದ್ಯತೆ ಅವ್ರಿಗೆ ಕೊಡ್ಬೇಕು ಖಂಡಿತವಾಗ್ಲೂ. ಈಗೆಲ್ಲ ಮಾಡ್ತಾ ಇದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನೋಡಿ. ಅವ್ರಿದ್ರೆ ತಾನೇ ನಾವು ಇಲ್ಲಿ ನೆಮ್ಮದಿಯಾಗಿರಕ್ಕಾಗೋದು, ಈ ತುಮಕೂರಾಗ ಇರಕ್ಕಾಗೋದು ಇಲ್ಲಿದ್ರೆ ಅಲ್ವರ. ರೈತರಿಗೆ ಎಷ್ಟು ಕೊಡ್ಬೇಕೋ ಅವ್ರಿಗಿಂತ ಅದಕ್ಕಿಂತ ಹೆಚ್ಚಿನಾಗಿ ಅವ್ರಿಗೆ ಕೊಡ್ಬೇಕು. ಇಲ್ಲೂ ಕೂಡ ಜನರಿಗೆ ಅರಿವನ್ನ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ, ಮಾಕ್ ಡ್ರಿಲ್ ಎಲ್ಲ ಮಾಡಿ. ಅದೆಷ್ಟು ಒಳ್ಳೇದು ಅನ್ನಿಸ್ತು ನಿಮಗೆ? ಅದು ತುಂಬಾ 100ಗೆ 1% ಜಾಸ್ತಿನೇ ಒಳ್ಳೇದು. ಹೌದು, ಫಸ್ಟ್ ಈಗ ಸುರಕ್ಷತೆ ಇದ್ರೆ ತಾನೇ ನಾವು ಜೀವನ ಮಾಡಕ್ಕಾಗೋದು. ನಮ್ಮ ಹೆಂಡತಿ ಮಕ್ಕಳು ಎಲ್ಲ ನೋಡ್ಕೊಬೇಕು ಅಂದ್ರೆ ತಮಾಷೆ ಮಾತಲ್ಲ. ಅವರು ನಮ್ಮನ್ನ ಚೆನ್ನಾಗೇ ನೋಡ್ಕೊಂತವ್ರೆ, ಇನ್ನೂ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ಭರವಸೆ ನಮ್ಗಿದೆ. ಈ ಪಾಕಿಸ್ತಾನ ಅನ್ನೋದು ಯಾವತ್ತು ಉದಯ ಆಯಿತು ಅವತ್ತಿನಿಂದ ಅದು ಬರೀ ಒಂದು ಯಾವುದನ್ನ ಒಂದು ತಾನು ಬೆಳವಣಿಗೆ ಆಗದೆ, ಇನ್ನೊಬ್ಬರನ್ನ ಬೆಳವಣಿಗೆ ಆಗದೆ, ಅದು ಯಾವಾಗಲೂ ಸಹ ಮತ್ತೊಬ್ಬರನ್ನ ತುಳಿಯೋದು ಮತ್ತು ಇನ್ನೊಬ್ಬರು ಭಯೋತ್ಪಾದಕ ಸಂಘಟನೆಗಳಿಂದ ಅವ್ರು ಇನ್ನೊಬ್ಬರು ದಾಳಿ ಮಾಡಿಸೋದು ಬರೀ ಇದೇ ಆಗಿದೆ ಅವ್ರದ್ದು. ಬರೀ ಅದು ಏನು ಬರೀ 4 ಸರಿ ಯುದ್ಧ ಆಯಿತು, ಆದ್ರೆ ಅವ್ರು ಇನ್ನೂ ಸಹ ಅವ್ರು ಪಾಠ ಕಲ್ತಿಲ್ಲ. ಆದರೂ ಸಹ ನಾವು ಇನ್ನೂ ತಾಳ್ಮೆಯಿಂದ ಇದ್ದೀವಿ. ಆದ್ರೆ ಇನ್ನೂ ಎಷ್ಟು ಅಂತ ನಾವು ತಾಳ್ಮೆಯಿಂದ ಇರಬೇಕು ಅನ್ನೋದು ನಮಗಂತೂ ಗೊತ್ತಿಲ್ಲ. ಬಗ್ಗು ಅಂದ್ರೆ ಬಗ್ಬಾರ್ದು, ಇನ್ನೂ ಬಗ್ಗು ಅಂದ್ರೆ ಎಷ್ಟು ಅಂತ ನಾವು ಬಗ್ಬೇಕಾಗುತ್ತೆ ನೋಡಿ. ನಾವು ಆ ಕಾಶ್ಮೀರದಲ್ಲಿ ಹೋದಾಗ ನಮ್ಮ 20 ಅಮಾಯಕರನ್ನ ಅವರು ಎಷ್ಟು ಸಂತೋಷವಾಗಿದ್ದವರು ಅಂತ ಒಂದು ಅಂತರ್ನ ಅವರು ಗುಂಡಿಟ್ಟು ಕೊಂದು ಧರ್ಮಾಧಾರಿತವಾಗಿ ನೀನು ಹಿಂದೂನ ಅಂದ್ಬಿಟ್ಟು ಅವ್ರನ್ನ ಡ್ರೆಸ್ಗಳಲ್ಲಿ ಆಗ್ತಾ ಇದ್ದು ಅವ್ರನ್ನೆಲ್ಲ ಅವ್ರು ಗುಂಡಿತ್ತು ಕೊಂದಿದ್ದು ನಮಗೆ ತುಂಬ ಆಘಾತಕಾರಿ, ತುಂಬ ಮನ್ಸಿಗೆ ತುಂಬ ನೋವಾಗಿದೆ ಮೇಡಮ್. ಆದರೆ ಈ ಸರಿ ಸುಮಾರು ಸರಿ ಸುಮ್ಮನೆ ಬರೀ ನೋಡ್ಕೊಳಂಗೆ ಮಾತ್ರ ಕೊಡ್ತಿತ್ತು ಇಂಡಿಯಾ. ಈ ಸರಿ ನಾವು ಯಾವತ್ತು ಉಗ್ರ ಒಂದು ಸಂಘಟನೆಗಳು ಏನಿದ್ರು ಬರೀ ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನೋ ಒಂದು ಪ್ರದೇಶ ಏನಿದೆ ಅದು ಮೂಲತಃ ನಮ್ಮದೇ. ಆದ್ರೂ ನಮ್ಗನ್ನೋದು ಏನಾಗಿದೆ ಅಂತ ನಾವು ಅನಧಿಕೃತವಾಗಿ ನಮ್ಮನ್ನು ವಶಪಡಿಸ್ಕೊಂಡ್ಬಿಟ್ಟಿದೆ. ಆದ್ರೆ ಇವತ್ತು ಒಂದು ಒಳ್ಳೆ ಸಮಯ, ಅವರೇ ಸಹ ಅದನ್ನ ನಮ್ಮನ್ನು ಕಾಲ್ ಕೆರ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಇವತ್ತು ಏನು ಯಾವ ಥರ ಅಂತಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ಕಡೆ ಯಾವತ್ತು ತಲೆ ಹಾಕಿ ನೋಡಬಾರ್ದು. ಆ ಥರ ಯುದ್ಧ ಆದ್ರೂ ಪರವಾಗಿಲ್ಲ, ಪಾಕಿಸ್ತಾನ ತುಂಡಾಗಿ ಮಾಡಿ ಪಾಕಿಸ್ತಾನ ಪೂರ್ತಿ ವಶಪಡಿಸ್ಕೊಂಡು ಅವ್ರು ಸಂಪೂರ್ಣವಾಗಿ ಶಾಶ್ವತವಾಗಿ ಒಂದು ಇಡೀ ಒಂದು ಅವ್ರದ್ದು ಭಯೋತ್ಪಾದಕ ಸಂಘಟನೆಗಳು ಏನಿದೆ ಸುಮಾರು 45,000 ನಮ್ದು ಭಯೋತ್ಪಾದಕರ ಒಂದು ಗುಂಪಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಬ್ಬರನ್ನ ಬಿಡ್ಬಾರ್ದು, ಎಲ್ಲರನ್ನು ಇಡೀ ವಿಶ್ವದಲ್ಲೇ ಅದಕ್ಕೊಂದು ಪಾಠ ಆಗ್ಬೇಕು ಅವ್ರ ಭಯೋತ್ಪಾದಕರಿಗೆ. ಇವಾಗ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧದ ಬಗ್ಗೆ ನಮ್ಮ ಅಭಿಪ್ರಾಯ ಏನು ಅಂದ್ರೆ, ನನ್ನ ಮೈಂಡಲ್ಲಿ ಏನು ನೋಡ್ತಾ ಇದೆ ಅಂದ್ರೆ, ಫಸ್ಟ್ ಅವ್ರು ಬಂದು 26 ಜನ ಸಾಯಕ್ಕದ್ರಲ್ಲ ಹಿಂದೂನ ಅಂತ ಕೇಳಿ, ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಂದ್ರೆ, ಫಸ್ಟ್ ಇವರು 1947ರಲ್ಲಿ ನಡೀತು ಧರ್ಮದ ಆಧಾರಿತದ ಮೇಲೆ ವಿಭಜನೆ ಆಯಿತು ದೇಶ. ಅವತ್ತು ಕರೆಕ್ಟಾಗಿ ಹಿಂದೂಗಳು ಇಲ್ಲೇ ಇದ್ಬಿಟ್ಟು ಅಲ್ಲಿ ಮುಸ್ಲಿಮ್ನ ಬಿಡಿಸಿದ್ರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇವತ್ತು ಬಂದು ಹಿಂದೂನ ಅಂತ ಕೇಳಿ ಹೊಡೆಯೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಲ್ವಾ. ಇದು ಮಾಡಿದ ಯಾರು ತಪ್ಪು ಅಂತ ಇಡೀ ಜನಕ್ಕೆ ಗೊತ್ತು, ನಾನು ಹೇಳ್ಬೇಕಾಗಿಲ್ಲ ಅವ್ರ ಹೆಸರು. ಇವತ್ತು ಅದ್ರ ಆಧಾರದ ಮೇಲೆ ವಿಭಜನೆ ಮಾಡಿದ್ರೆ ಏನೂ ಆಗ್ತಾ ಇರ್ಲಿಲ್ಲ. ಇವತ್ತು ಹಿಂದೂಗಳು ಇವತ್ತು ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇವತ್ತು ಯಾರ ರಕ್ತ ಹರಿತಾ ಇದೆ ಭಾರತದಲ್ಲಿ? ಮುಸ್ಲಿಮರ ರಕ್ತ ಹರಿತಾ ಇದೆಯಾ? ಇಲ್ಲ, ಹಿಂದೂಗಳದೇ ತಾನೆ. ಮತ್ತೆ ಯಾರು ಅದಕ್ಕೆ ಕಾರಣ ಅಲ್ವಾ? ಇವಾಗ ನೆಕ್ಸ್ಟು ಇದರಿಂದ ಪಾಠ ಕಲಿಬೇಕು ಹಿಂದೂಗಳು. ನಮ್ಮ ಹೆಸರು ಮಂಜುನಾಥ್ ಅಂತ, ನಾವು ಗುಬ್ಬಿ ತಾಲೂಕಿನವರು. ಏನು ನಡೀತಿದೆ ಅಂದರೆ ಉಗ್ರರು ದಾಳಿ ಮಾಡಿರೋದು ನೋಡಿಬಿಟ್ರೆ ಇದು ಆಶ್ಚರ್ಯಕರವಾದ ದಿನಗಳು. ಈ ಉಗ್ರನ್ನ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹುಡುಕಿ ಹೊಡಿತೀನಿ ಅಂತ ಹೇಳಿದ್ದಾರೆ. ಅದೇ ಥರ ಹುಡುಕಿ ಹೊಡಿಬೇಕು. ನಮ್ಮ ಭಾರತ ದೇಶ ಸಮೃದ್ಧಿಯಾಗಿರಬೇಕು ಅಂದರೆ ಉಗ್ರಗಾಮಿಗಳನ್ನು ಸಮ್ಮಟ್ಟದೆ ನಮ್ಮ ಗುರಿ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಏನು ಉಗ್ರರು ಹತ್ಯೆ ಮಾಡಿದಾರೋ ಅವ್ರನ್ನೆಲ್ಲ ಹುಡುಕಿ ಹೊಡೆಯೋದೇ ನಮ್ಮ ಗುರಿ ಅನ್ನೋದು ಒಂದು ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅಲ್ಲಿ ಏನು ಇಂಡಿಯಾ ಮತ್ತು ಪಾಕಿಸ್ತಾನ ವಾರ ಆಗ್ತಾ ಇದೆ ಅಥವಾ ಯುದ್ಧ ಆಗ್ತಾ ಇದೆ, ಅವ್ರಿಗೆ ಒಳ್ಳೆ ಪಾಠ ಕಲಿಸ್ಬೇಕು ಅಂತಂದರೆ ಅವರಿಂದ ಆಮದು ಏನಾಗ್ತಾ ಇದೆ ಸೊ ಅವನ್ನೆಲ್ಲ ಬ್ಯಾನ್ ಮಾಡ್ಬೋದು. ಅವ್ರ ಹತ್ರ ಏನು ಕೊಂಡ್ಕೊಂಡಲೇ ಇರ್ಬೋದು. ಯುದ್ಧನೂ ಮಾಡಬೇಕು, ಯಾಕೆಂದರೆ ಯುದ್ಧ ಮಾಡ್ದಲೇ ಇದ್ದರೆ ಅವರು ಯಾವಾಗಲೂ ಬುದ್ಧಿ ಕಲಿಯಲ್ಲ, ಯಾವಾಗಲೂ ಹಿಂಗೆ ವಾರ್ ಮಾಡ್ತಲೇ ಇರ್ತಾರೆ. ಸೊ ಹಂಗಾಗಿ ಆಮದನ್ನ ನಿಲ್ಲಿಸ್ಬೇಕು, ಇನ್ನೊಂದು ಯುದ್ಧ ಮಾಡಿನೇ ಅವ್ರಿಗೆ ಪಾಠ ಕಲಿಸ್ಬೇಕು. ಇವತ್ತೇನು ಇಂಡಿಯಾ ಪಾಕಿಸ್ತಾನ ನಡೀತಾ ಇದೋ, ಅವ್ರು ಪಾಕಿಸ್ತಾನದವ್ರು ಇನ್ನೂ ಅತಿ ಹೆಚ್ಚಾಗಿ ಎದುರ್ಕೊಳ ಅಷ್ಟು ನಮ್ಮ ಈ ಭಾರತದ ಜನ ನೆಮ್ಮದಿಯಾಗಿ ಮನೆ ಕಾಣಕ್ಕೆ ಇವತ್ತು ಮೋದಿಜಿಯವರೇ ಕಾರಣ. ಮೋದಿಜಿಯವರಿಂದ ನಾವು ನೆಮ್ಮದಿಯಾಗಿದ್ದೀವಿ ಭಾರತದಲ್ಲಿ. ಇವತ್ತು ಭಾರತ ಏನು ನೆಮ್ಮದಿಯಾಗಿ ಮನೆ ಕಾಣ್ತಾ ಇತ್ತೋ ಅವ್ರು ಮೋದಿಜಿಯವರಿಂದನೇ ನಮಗೆ ನೆಮ್ಮದಿಯಾಗಿ ಮನೆ ಕಾಣ್ತಾ ಇದ್ದೀವಿ, ನೆಮ್ಮದಿಯಾಗಿದ್ದೀವಿ. ಇವತ್ತು ಪಾಕಿಸ್ತಾನದವ್ರಿಗೆ ಇವತ್ತು ಅವ್ರನ್ನ ಅಟ್ಟಡಗಿಸಿ ಅವ್ರನ್ನ ಮಟ್ಟ ಹಾಕೋದ್ವರೆಗೂ ಮೋದಿಜಿಯವ್ರಿಗೆ ನಮ್ಮ ಜಯ ಹೇಳ್ತೀವಿ. ಪಾಕಿಸ್ತಾನ ಇನ್ನೊಂದು ಸತಿ ಇಂಡಿಯಾ ಇದ್ರ ಮೇಲೆ ಬರಬಾರ್ದು.
ಭಾರತ ದೇಶದ ಒಬ್ಬ ಉಗ್ರಗಾಮಿಗಳು ಈ ಕಡೆಗೆ ಬರಬಾರ್ದು, ಒಬ್ಬ ಉಗ್ರಗಾಮಿಗಳು ಈ ಕಡೆಗೆ ಬೀಳ್ದಂಗೆ ಅವ್ರನ್ನ ಮಟ್ಟ ಹಾಕ್ಬೇಕು ಅಂತ ನಾನು ಹೇಳ್ಕೊಂಡು ಮೋದಿಜಿಯವರಿಗೆ ಜೈ ಹೇಳ್ತಾ ಇದ್ದೀನಿ. ಭಾರತ ಮತ್ತೆ ಪಾಪಿ ಪಾಕಿಸ್ತಾನದ ನಡುವೆ ಏನು ಯುದ್ಧ ನಡೀತಾ ಇದೆ, ಈ ಒಂದು ವಿಚಾರವಾಗಿ ನಮ್ಮ ಜನರ ಅಭಿಪ್ರಾಯವನ್ನ ನಾವು ಕೇಳಿದ್ವಿ. ಜನರು ಒಬ್ಬೊಬ್ರು ಕೂಡ ಒಂದೊಂದಾದ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ನಮ್ಮ ಭಾರತೀಯ ಸೈನಿಕರು, ವಾಯುಪಡೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಟ್ಟಾರೆಯಾಗಿ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಬೇಕು, ಅಲ್ಲಿನ ಪ್ರಜೆಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಮಾಡಬಾರ್ದು, ಆದ್ರೆ ಅಡಗಿ ಕುಳಿತಿರುವಂತಹ ಉಗ್ರರಿಗೆ ಬುದ್ಧಿಯನ್ನ ಕಲಿಸಬೇಕು, ಯಾವ ರೀತಿಯಾಗಿ ಬುದ್ಧಿಯನ್ನ ಕಲಿಸ್ತಾ ಇದ್ದಾರೆ ಅವರಿಗೆ ನಾವು ಗೌರವವನ್ನ ವ್ಯಕ್ತಪಡಿಸ್ತೀವಿ ಅಂತ ಕೂಡ ತಿಳಿಸಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮರಾಮನ್ ಚೇತನ್ ಜೊತೆ ರಮ್ಯಾ, ಅಮೋಕ್ ಟಿವಿ, ತುಮಕೂರು. ಪಾಪಿ ಬುದ್ಧಿಯನ್ನ ಪಾಕಿಸ್ತಾನ ತೋರಿಸ್ತಾ ಬಂದಿರುವಂತದ್ದು. ಉಗ್ರರು ಹತ್ಯೆ ಮಾಡಿದಾರ, ಅವ್ರನ್ನೆಲ್ಲ ಹುಡುಕಿ ಹೊಡೆಯೋದೇ ನಮ್ಮ ಗುರಿ ಅನ್ನೋದು. ಅವ್ರೇನು ದಾಳಿ ಮಾಡಿದಾರ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮವರು ಹೋಗಿ ಅವ್ರನ್ನ ಧ್ವಂಸ ಮಾಡಿದ್ರು. ನಮ್ಮ ದೇಶ ಮೊದಲು ಫಸ್ಟ್ ಏನಂತೀರ, ಆಮೇಲೆ ನಾವು ಬೇಕಾದ್ರೆ ಯುದ್ಧಕ್ಕೆ ಹೋಗು, ನಾನು ಹೋಗ್ತೀನಿ, ಈಗಲೂ ಹೋಗ್ತೀನಿ.